ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆದಷ್ಟು ಪರಿಹರಿಸಲಾಗುತ್ತಿದೆ. ಸಮಸ್ಯೆ ಕುರಿತು ನಾಗರಿಕ ಗುಂಪು ಸಂಘಟನೆಗಳಿಗೆ ಯಾವುದೇ ಅಹವಾಲುಗಳಿದ್ರೆ ಅದನ್ನು ಹೇಳಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಿಳಿಸಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ನಿರ್ವಹಣೆ ವಿಷಯದಲ್ಲಿ ಸಮಸ್ಯೆ ಇರುವುದು ನಿಜ. ಅಹವಾಲುಗಳಿಗೆ ಮುಕ್ತ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ವಾಟ್ಸ್ಆಪ್ ಗ್ರೂಪ್ ರಚಿಸಲಾಗುವುದು. ನಂತೂರು ಕೆಪಿಟಿ ಭಾಗಗಳಲ್ಲಿ ಕೆಲಸ ನಡೀತಾ ಇದೆ. ಕುಳೂರಿನಲ್ಲಿ ಸೇತುವೆ ನಿರ್ಮಾಣದಲ್ಲಿ ಗುತ್ತಿಗೆದಾರರಿಂದ ಸಾಕಷ್ಟು ವಿಳಂಬವಾಗಿದೆ. ಈಗ ಕೆಲಸ ಆರಂಭಿಸಿದ್ರೂ ನಿಧಾನಗತಿಯಲ್ಲಿದೆ. ನಿರಂತರವಾಗಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆ ನೀಡಲಾಗ್ತಾ ಇದೆ. ಕಲ್ಲಡ್ಕದ ಫ್ಲೈಓವರ್ ನಿರ್ಮಾಣ ವಿಳಂಬವಾಗಿದೆ. ಸಮಸ್ಯೆ ಆದಷ್ಟು ಪರಿಹರಿಸಲಾಗುತ್ತಿದೆ. ಪಿಲಿಕುಳದಲ್ಲಿ ಕಂಬಳೋತ್ಸವ ನಡೆಸುವ ಕುರಿತು ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಕೋರಿ ಅರ್ಜಿ ಹಾಕಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು, ಕಂಬಳದಿಂದ ಪಿಲಿಕುಳದ ಮೃಗಾಲಯಕ್ಕೆ ಶಬ್ದ ಮಾಲಿನ್ಯ ಆಗುತ್ತದೆಯೇ ಎಂಬುದಕ್ಕೆ ಸಂಬಂಧಿಸಿ ಮೈಸೂರು ಮೃಗಾಲಯದ ಹಿರಿಯ ಅಧಿಕಾರಿ, ಜಿಲ್ಲಾ ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕರನ್ನ ಒಳಗೊಂಡ ಅಧಿಕಾರಿಗಳು ಮತ್ತು ತಜ್ಞರ ಸಮಿತಿ ರಚಿಸಲಾಗಿದ್ದು, ವರದಿ ನೀಡಲು ತಿಳಿಸಲಾಗಿದೆ. ಈ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗುವುದು. ಈ ಕುರಿತಂತೆ ಮುಂದಿನ ದಿನಗಳಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಈಗ ಕೂಳೂರು ಬ್ರಿಡ್ಜು ಸಂಬಂಧಪಟ್ಟಂತೆ ಏನು ಒಂದು ಹಳೆ ಒಂದು ಕಾಂಟ್ರಾಕ್ಟರ್ ಇದ್ದರು, ಅವರು ಆಸಕ್ತಿ ತೋರಿಸ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಬಿಫೋರ್ ಇಟ್ಸೆಲ್ಫ್ NH ಚೇರ್ಮನ್ ಬಂದಾಗ ಚೀಫ್ ಸೆಕ್ರೆಟರಿ ಇದ್ರ ಮುಖಾಂತರ ಲಿಖಿತವಾಗಿ ರೈಸ್ ಮಾಡಿದ್ವಿ. ಇನ್ ಪರ್ಸನ್ ಆಲ್ಸೋ ರೈಸ್ ಆದ ಮೇಲೆ ಅವ್ರಿಗೆ ಇದೆಲ್ಲ ಮಾಡಿ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ನೀವೆಲ್ಲ ನೋಡಿದ್ರಿ, ಕೆಲಸ ಪ್ರಾರಂಭ ಆಯಿತು. ಆಫ್ಟರ್ ದಟ್ ಈಗ ಮತ್ತೆ ಏನು ತೊಡಕಾಗಿದೆ ಅದನ್ನು ಈಗ ಇದು ಪುಷ್ ಮಾಡ್ತಾ ಇದ್ದೀವಿ, ಎಕ್ಸ್ಪ್ಲನೇಷನ್ ತೊಗೊಳ್ತಾ ಇದ್ದೀವಿ. ಕೂಳೂರು ಬ್ರಿಡ್ಜ್ ಇಂಪ್ಲಿಮೆಂಟೇಷನಲ್ಲಿ ಡಿಲೇ ಆಗಿದೆ. So we are holding NH this thing to push to get that thing completed. ಅದು ಇದೆ. ಬಟ್ ಇದರದ್ದು ಏನು ಆ್ಯಸ್ ಫಾರ್ ಆಸ್ ದ ಮೇಂಟೆನೆನ್ಸ್ ಆಫ್ ದ ಸೂರತ್ ಕಲಾ ಸ್ಟ್ರೆಚ್ ಇದೆ, ಅದೊಂದು SPVಯನ್ನು ಫ್ಲೋಟ್ ಮಾಡಿರುವಂಥದ್ದು. ಆ SPVಯಲ್ಲಿ ಟೋಲ್ ಕಲೆಕ್ಷನ್ನು ನಿರೀಕ್ಷಿತ ಮಟ್ಟದಲ್ಲಿ ಆಗದೇ ಇರೋದರಿಂದ ಅದು ಲಾಸಲ್ಲಿ ಹೋಗಿದೆ. ಈ ಕಾರಣಗಳಿಂದ ಅವ್ರುಗಳು ಬಾಲದಿಂದ ಅದನ್ನು ಇದು ಮಾಡ್ತಿದ್ರು. ಬಟ್ ನಾವು ಈ ಮಳೆಕಾಲ ಮುಗಿದ ಈವನ್ ಡ್ಯೂರಿಂಗ್ ರೈನ್ಸ್ ನೀವು ನೋಡಿದ್ದೀರಿ, ಕೂಳೂರು ಮತ್ತು ನಂತೂರಲ್ಲಿ ಹಿಂದೆ ಇದ್ದಿದ್ದು ಸಮಸ್ಯೆಗಳು ಈಗ ಒಂದೊಂದಾಗಿ ಪರಿಹಾರ ಮಾಡ್ತಾ ಬರ್ತಾ ಇರುವಂಥದ್ದು. ಇದಕ್ಕೆ ಹಿಂದಿನ ಮಳೆಕಾಲದಲ್ಲಿ ಪಂಪ್ವೆಲ್ ಜಂಕ್ಷನು ಮತ್ತು ಕೊಟ್ಟಾರ ಚೌಕಿಯಲ್ಲಿ ಯಾವಾಗಲೂ ಫ್ಲಡ್ ಬರ್ತಾ ಇತ್ತು. ಸೊ ಅದರದೆಲ್ಲ ನಾವು ಅಡ್ರೆಸ್ ಮಾಡಿ ಎಲ್ಲ ಇಶ್ಯೂಸ್, ದರ್ ವಾಸ್ ಲಾಟ್ ಆಫ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆಲ್ಸೋ. ಅವರೆಲ್ಲ ಅಡ್ವೈಸ್ ತೊಗೊಂಡು ಅದೆಲ್ಲ ಕ್ಲಿಯರ್ ಮಾಡಿದಾಗ ಈ ವರ್ಷ ಅಷ್ಟು ಮಳೆಗೂ ಯಾವುದು ಕೂಡ ನಮ್ಮ ಸಿಟಿಯಲ್ಲಿ ಅರ್ಬನ್ ಫ್ಲಡ್ಡಿಂಗ್ ಆಗಿಲ್ಲ, ಎಕ್ಸೆಪ್ಟ್ ಫಾರ್ ಕೂಳೂರು ಬ್ರಿಡ್ಜ್ಗೆ ಈಚೆ ಆಚೆ ಇರುವಂಥ ಪ್ರದೇಶದಲ್ಲಿ ಮಾತ್ರ ಅದು ಆಯಿತು. ಸೊ ಅದು ಈಗ ನೆಕ್ಸ್ಟು ನಂತೂರು ಮತ್ತು KPT ಮತ್ತು ಕೂಳೂರು, ದೀಸ್ ಆರ್ 3 ಮೇಜರ್ ಪೆಂಡಿಂಗ್ ಇಶ್ಯೂಸ್ ಆಫ್ ದ ಸಿಟಿ. ಈಗಾಗಲೇ ಮಲ್ಟಿಪಲ್ ರೌಂಡ್ಸ್ ಆಫ್ ಮೀಟಿಂಗ್ಸ್ ಆಗಿಬಿಟ್ಟು ನಂತೂರು ಮತ್ತು KPTಯನ್ನು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಭಾಳ ವರ್ಷ ನಿಂತಿರುವಂಥ ಕೆಲಸ ಈಗ ಸ್ಟಾರ್ಟ್ ಆಗಿದೆ. ದೇರ್ ಆರ್ ಸಮ್ ದಿಸ್ ಥಿಂಗ್ ನಿಮಗೆ ಗೊತ್ತಿದೆ. ದೆರ್ ಆರ್ ಟ್ರೀ ಕಟ್ಟಿಂಗ್ ಇಶ್ಯೂಸು, ಆಮೇಲೆ ಒಂದೊಂದು ಪ್ರಾಬ್ಲಮ್ಸ್ ಇತ್ತು, ಒಂದೊಂದು ರಿಸಾಲ್ವ್ ಮಾಡಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕೂಳೂರು ಬ್ರಿಡ್ಜಲ್ಲಿ ಆ ಕನ್ಸ್ಟ್ರಕ್ಷನ್ ಮಾಡುವಂಥ ಕಾಂಟ್ರಾಕ್ಟರ್ ವತಿಯಿಂದ ಡಿಲೇ ಇದೆ. ದೇರ್ ಆರ್ ಪ್ರಾಬ್ಲಮ್ಸ್ ದೇರ್. ಇಟ್ ವಾಸ್ ಅಡ್ರೆಸ್ಡ್, ವಿ ಥಾಟ್ ಇಟ್ ಇಸ್ ರಿಸಾಲ್ವ್ಡ್, ಇಟ್ ಇಸ್ ಸ್ಟಾರ್ಟೆಡ್, ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಗೋಯಿಂಗ್ ಅಟ್ ದ ಪೇಸ್ ಇನ್ ವಿಚ್ ಇಟ್ ಶುಡ್ ಗೋ. ಟೋಟಲಿ ವಿತ್ ದಟ್ ವಿ ವಿಲ್ ಪುಷ್ ದಟ್ ದಿಸ್ ಥಿಂಗ್.